ಪ್ರೀತಿ ವೀಕ್ಷಕರೇ, ಒಡವೆ ವಸ್ತ್ರ ಎಷ್ಟಿರ್ಬೇಕು? ಏನ್ ಮೇಡಮ್ ಇದಂತ ವಿಚಿತ್ರ ಕ್ವಶನ್ ಕೇಳ್ತಿರಲ್ಲ, ಎಷ್ಟಿದ್ರು ಕಡಿಮೆನೆ ಅಂತ ಹೇಳ್ತೀರಾ? ಹಾಗಿದ್ರೆ ಇದು ನಿಮ್ಗೋಸ್ಕರ, ಈ ಸಂಚಿಕೆ ನಿಮ್ಗೋಸ್ಕರ. ಪ್ರೀತಿಯಿಂದ ತಪ್ಪದೆ ಪೂರ್ತಿಯಾಗಿ ನೋಡಿ. ಸಂಚಿಕೆಗೊಂದು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಜನ ಹೆಣ್ಮಕ್ಳಿಗೆ ಒಡವೆ ವಸ್ತ್ರ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಾಲಾರು ಮಾಡಿ ಏನಾರು ಮಾಡಿ ನನಗೆ ಇಷ್ಟು ಬೇಕು ತಿಂಗಳ ಅಂತ ಎಷ್ಟು ಜನ ಡಿಮ್ಯಾಂಡ್ ಮಾಡ್ತೀರಾ? ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನೀವು ಡಿಮ್ಯಾಂಡ್ ಮಾಡಿಲ್ಲ ಅಂದರೆ ವಂಡರ್ಫುಲ್, ಇಲ್ಲ ಅಂತ ಹೇಳಲ್ಲ, ಖುಷಿ ಆಗುತ್ತೆ. ಬಟ್ ತುಂಬ ಜನ ಈಗಿನ ಜನ್ರೇಷನಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದನ್ನು ನಾನು ಕೇಳ್ತೀನಿ. ಸೊ ಈ ಥರದವರಿಗೋಸ್ಕರ ಈ ಸಂಚಿಕೆ ತುಂಬ ಉಪಯುಕ್ತ ಆಗಿರುತ್ತೆ. ಈ ಒಡವೆ ವಸ್ತ್ರ ಅನ್ನೋದಲ್ಲಿ ನಿಮಗೆ ಒಡವೆ ಎಷ್ಟಿರಬೇಕು, ವಸ್ತ್ರ ಎಷ್ಟಿರಬೇಕು ಅನ್ನೋದಕ್ಕೆ ಏನಾದರೂ ಮಾನದಂಡ ಇದೆಯಾ? ನೀವು ಒಡನಾಡುವಂತಹ ಸರ್ಕಲಲ್ಲಿ ನಿಮ್ಮದು ಯಾವ ರೀತಿಯ ಕುಟುಂಬಗಳಿದ್ದಾವೆ, ಅದು ಬಹಳ ಮುಖ್ಯ. ನೀವು ಶೋ ಆಫ್ ಮಾಡುವಂತಹ ಒಂದು ಸರ್ಕಲಲ್ಲಿ ಇದ್ದರೆ, ತುಂಬ ಒಡವೆ ಹಾಕ್ಕೊಂಡು ತುಂಬ ವಸ್ತ್ರಗಳ ಡಿಫ್ರೆಂಟ್ ಡಿಸೈನರ್ ವೇರ್ಸ್ ಹಾಕುವಂಥದ್ದಿದ್ರೆ ನಿಮ್ಮ ಆರ್ಥಿಕ ಆದಾಯ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಹೊರಗಡೆ ಎಲ್ಲ ಸಾಲ ಮಾಡಿಬಿಟ್ಟು ಒಡವೆ ಹಾಕ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ, ಏನು ಬೆಲೆ ಇಲ್ಲ. ಅದೇ ನೀವು ನಿಮ್ಮ ಎಷ್ಟು ಆದಾಯ ಇದೆ ಅದಕ್ಕೆ ತಕ್ಕ ಹಾಗೆ ಗೌರವಾನ್ವಿತವಾಗಿ ಜೀವನ ಮಾಡೋದನ್ನು ನೀವು ಪ್ರತಿಪಾದಿಸ್ತೀರಾ. ದಟ್ಸ್ ದ ಥಿಂಗ್. ಸೊ ನೀವು ಅದನ್ನು ಗಮನಿಸಿಕೊಳ್ಳಿ. ಯಾಕೆಂದರೆ ತುಂಬ ಜನರಲ್ಲಿ ಅಯ್ಯೋ ಹೆಂಡತಿಗೆ ಶಾಪಿಂಗ್ ಕರ್ಕೊಂಡು ಹೋದರೆ ಅಂತಾನೆ ದೊಡ್ಡ ತಲೆನೋವಿರುತ್ತೆ. ಗಂಡಸರಿಗೆ ಹೋದರೆ ಒಂದು 5,000 ರೂಪಾಯಿ ಸೀರೆಗೆ ರೆಡಿ, ಬಟ್ಟೆಗೆ ರೆಡಿ. 5,000 ರೂಪಾಯಿ ಕಡಿಮೆ ಅವ್ರು ಯಾವತ್ತೂ ವಾಪಸ್ ಬರೋದೇ ಇಲ್ಲ. ಈ ತರಹ ಹೆಣ್ಮಕ್ಕಳು ನನ್ನ ಫ್ರೆಂಡ್ಸಲ್ಲಿದ್ದಾರೆ, ನನಗಿಂತ ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ, ನಾನು ನೋಡಿದ್ದೀನಿ. ಅಯ್ಯೋ ನನಗೆ ಎಷ್ಟೋ ಸಾರಿ ಹಬ್ಬಬ್ಬ ಎಷ್ಟೊಂದು ವೇಸ್ಟ್ ಮಾಡ್ತಿದ್ದಾರಲ್ಲ ದುಡ್ಡನ್ನ ಅಂತ ಅನ್ನಿಸ್ತಾ ಇತ್ತು, ಇವಾಗಲೂ ಅನಿಸುತ್ತೆ. ಖಂಡಿತ. ಯಾವಾಗ ನೀವು ತುಂಬ ಜನರಲ್ಲಿ ಓಡಾಡೋದಿಲ್ಲ, ಅಥವಾ ನೀವು ಶೋ ಆಫ್ ಮಾಡೋಕ್ಕೋಸ್ಕರ 5,000 ಸಾವಿರ ರೇಷ್ಮೆ ಸೀರೆ, 5,000 ಸಾವಿರ ರೂಪಾಯಿದು ಇನ್ನೇನೋ ಬಟ್ಟೆಗಳು ಅಥವಾ ಒಡವೆಗಳು ಎಲ್ಲ ತಗೋತೀರಾ ಅಂತಂದರೆ ನೀವು ಅದನ್ನು ಉಪಯೋಗಿಸುವ ಸರ್ಕಲ್ಲು ಹಾಗೆ ಇರಬೇಕು, ಜಾಸ್ತಿ ಸಾರಿ ಉಪಯೋಗಿಸೋಂಗಿರಬೇಕು. ಅದು ನಿಮಗೆ ಬರ್ಡನ್ ಆಗಕೂಡ್ದು. ಅಂದರೆ ತಗೊಂಡ್ಬಿಟ್ಟು ಅದನ್ನು ಇಟ್ಬಿಟ್ರೆ ಅದು ಯಾವತ್ತೂ ಬೆಳೆಯೋದಿಲ್ಲ. ಆ 5,000 ರೂಪಾಯಿ ಹೋಯಿತು, ಆ ದುಡ್ಡು ಹೋಯಿತು, ಅದ್ರ ಬೆಲೆನೂ ಹೋಯಿತು, ಬೆಲೆನೇ ಆಗೋದು. ಓಕೆ, ಗೋಲ್ಡು ಸಮ್ಟೈಮ್ಸ್ ನೀವು ಮಾರಾಟ ಮಾಡಿದ್ರೂ ಒಂಚೂರು ದುಡ್ಡು ಬರುತ್ತೆ, ಆಪತ್ಕಾಲಕ್ಕೆ ಆಗುತ್ತೆ ಅಂತ ಇಟ್ಕೊಡಿ. ಬಟ್ ಎಷ್ಟೋ ಸಾರಿ ಆ ಒಡವೆಗಳನ್ನು ತೆಗೆದುಕೊಂಡ್ರೆ ಅದರದ್ದು ಕೂಲಿ, ವೇಸ್ಟೇಜು ಎಲ್ಲ ಸೇರಿಬಿಟ್ಟು ನಿಮಗೆ ಅದ್ರ ಪೂರ್ತಿ ಯಾವುದು ನೀವು ಹಣ ತೊಡಗಿಸಿದ್ದೀರಲ್ಲ ಅದು ಡಬಲ್ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಒಡವೆಗಳು ಕೂಡ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಇಟ್ಕೊಂಡು ಉಳಿದದ್ದನ್ನು ಗೋಲ್ಡ್ ಕಂಪ್ಲೀಟ್ ಕಾಯಿನ್ ಆರ್ ಬಾಂಡ್ ಇಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಬೇಕಾದಾಗ ನಿಮ್ಮ ಮಕ್ಕಳಿಗೆ ಅದನ್ನು ಒಡವೆ ರೂಪಕ್ಕೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಯಾವುದಾದ್ರೂ ದೊಡ್ಡ ಯೋಜನೆಗಳಿಗೆ ಸೈಟ್ ತಗೋತೀರಾ, ಮದುವೆ ಮಾಡ್ತೀರಾ, ದೊಡ್ಡ ಶಿಕ್ಷಣಕ್ಕೆ ಫಾರಿನ್ನಿಗೆಲ್ಲ ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸ್ತೀರಾ, ಅಂಥ ಟೈಮಲ್ಲಿ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಹೆಂಡತಿ ಕೇಳಿ ಅಥವಾ ನೀವೇ ಕೇಳಿ, ಇವತ್ತಿಂದ ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಂದು ಬಟ್ಟೆಯನ್ನು ತೆಗೆದುಕೊಳ್ಳುವಾಗ, ಒಡವೆಯನ್ನು ತೆಗೆದುಕೊಳ್ಳುವಾಗ ಅದು ನಿಮಗೆ ಎಷ್ಟು ಅವಶ್ಯಕತೆ ಇದೆ, ಆ ಹಣ ಬೇರೆ ಎಲ್ಲಾದರೂ ನೀವು ಸೇವ್ ಮಾಡ್ಬೋದಾ, ಅದನ್ನು ನೀವು ಯಾವ ರೀತಿ ನಿಭಾಯಿಸ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಿರ್ಧಾರವನ್ನು ಮಾಡಿ. ಸುಮ್ಮನೆ ಒಡವೆ ಅಂಗಡಿಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ಕಾಲದಲ್ಲಿ ಒಂದು ಸೇಫ್ ಅಲ್ಲ, ಇನ್ನೊಂದು ನಿಮಗೆ ಅದು ಲಾಂಗ್ ರನ್ನಲ್ಲಿ ನೀವು ಅದನ್ನು ಸೇಲ್ ಮಾಡಿದ್ರೂ ಅಥವಾ ಪ್ಲೆಡ್ಜ್ ಮಾಡಿದ್ರೂ ನೀವು ಏನು ಇನ್ವೆಸ್ಟ್ ಮಾಡಿದ್ರಲ್ಲ ಅದನ್ನು ರಿಟರ್ನ್ ಆಗಿ ಕೊಡೋದಕ್ಕೆ ಅಥವಾ ಬಿಡಿಸ್ಕೊಂಡು ಬರೋದಕ್ಕೆ ಇದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಮತ್ತು ಅದರದ್ದು ವ್ಯಾಲ್ಯೂನು ಕಡಿಮೆ ಆಗುತ್ತೆ. ನೀವು ಏನು ಹಣ ತೊಡಗಿಸಿರ್ತೀರಲ್ಲ ಅಷ್ಟೇ ಆಮೇಲೆ ವಾಪಸ್ ಬರುತ್ತೆ. ಇದು ವೈಯಕ್ತಿಕ ಅನುಭವನೂ ಹೌದು, ಅಧ್ಯಯನವೂ ಹೌದು. ಹಾಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ. ಸ್ವಲ್ಪ ಅರ್ಥ ಮಾಡಿಕೊಂಡು
ಸೇವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತಪ್ಪು ತಿಳ್ಕೊಳ್ಬೇಡಿ, ಬೈಬೇಡಿ. ಏನು ಮೇಡಮ್ ನಮಗೆ ಕೊಡಿಸ್ತಿದ್ದನ್ನೆಲ್ಲ ಇವರು ಹಾಳು ಮಾಡೋ ಥರ ಮಾಡಿಬಿಟ್ರಲ್ಲ ಅಂತ ಅನ್ಬೇಡಿ. ಪ್ರೀತಿಯಿಂದ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಆಮೇಲೆ ಖರ್ಚು ಮಾಡಿಸಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಇದು ಆರ್ಥಿಕ ಪ್ರಣತಿ ನಿಮಗೋಸ್ಕರ ಒಳ್ಳೆ ರೀತಿ ಏನಂತಾರೆ, ಅನ್ನ ಚೆನ್ನಾಗಿದ್ದಾಗ ಎಲ್ಲ ನೆಂಟರು ಬರ್ತಾರಂತೆ, ಅನ್ನ ಇಲ್ಲಾಂದ್ರೆ ಯಾರೂ ಬರಲ್ಲ ಅಂತ ಒಂದು ಜಾನಪದ ಗೀತೆ ಇದೆ. ಹಾಗೆ ನಿಮ್ಮ ಹತ್ರ ಹಣ ಇದ್ದರೆ ಎಲ್ಲರೂ ಬರ್ತಾರೆ. ಆ ಹಣವನ್ನು ಸರಿಯಾದ ರೀತಿ ಉಪಯೋಗಿಸಿ, ವಿನಿಯೋಗಿಸಿ, ಚೆನ್ನಾಗಿರಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.